ಬನ್ನಿ ಫ್ರೆಂಡ್ಸ್, ಉಪ್ಪಿಟ್ಟು ತಿನ್ನೋಣ. ಬಿಸಿ ಬಿಸಿಯಾದ ಉಪ್ಪಿಟ್ಟು. ಬೇಗ ಬೇಗ ಬನ್ನಿ. ಸಬ್ಬಕ್ಕಿ ಸೊಪ್ಪು, ಅವರೆಕಾಳು ಸೂಪರ್ ಆಗಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರದು ಕಾಫಿ ಆಯ್ತಾ? ಇವತ್ತು ತರಕಾರಿ ಉಪ್ಪಿಟ್ಟು ಮಾಡೋಣ ಬನ್ನಿ. ಬಟಾಣಿ ನೋಡಿ, ಅವರೆಕಾಯಿ, ಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಾಗೆ ಅವರೆಕಾಳು, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ ಬಿಸಿ ಬಿಸಿಯಾದ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಮಾಡೋಣ. ನೀವು ಯಾವ ಥರ ಉಪ್ಪಿಟ್ಟು ಮಾಡ್ತೀರಾ? ಬಂದಿದ್ದು ಎಲ್ಲ ತರಕಾರಿ ಕಟ್ ಮಾಡಿಕೊಂಡು ಬರೋಣ ಬನ್ನಿ. ಹಾಗೆ 2 ಈರುಳ್ಳಿ, 1 ಟೊಮೆಟೊ ತೊಗೊಂಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಬರೋಣ. ಅಷ್ಟೊತ್ತಿಗೆ ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ರವೆ ಹುರ್ಕೊಳ್ಳೋಣ. ಹುರ್ಕೊತ ಈ ಗ್ಲಾಸಲ್ಲಿ 2 ಗ್ಲಾಸ್ ರವೆ ಹಾಕ್ತಾಯಿದ್ದೀನಿ. ಒಂದೂವರೆ ಹಾಕ್ತಾಯಿದ್ದೀನಿ 4 ಜನಕ್ಕೆ, 3 ಜನಕ್ಕೆ. ನೀವು ಯಾವ ಥರ ಉಪ್ಪಿಟ್ಟು ಮಾಡ್ತೀರಾ ಹೇಳಿ. ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು, ಟ್ರೈ ಮಾಡಿ ನೋಡಿ. ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಲ್ವಾರು ರೀತಿ ಉಪ್ಪಿಟ್ಟು ಮಾಡಿರ್ತೀರ, ಈ ಥರ ಉಪ್ಪಿಟ್ಟು ಮಾಡಿ. ಸಣ್ಣದಾಗಿ ಕ್ಯಾರೆಟು, ಬೀನ್ಸು, ಹಾಗೆ ಇಲ್ಲಿ ಬಟಾಣಿ, ಅವರೆಕಾಳು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿರ್ತೀರ, ಈ ರೀತಿ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈರುಳ್ಳಿ, 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರವಾಗಿರಲಿ ಚಳಿಗೆ ಅಂತ. 3 ಜನಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಟೊಮೆಟೊ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು 2 ಒಟ್ಟಿಗೆ ಹೆಚ್ಚಿಬಿಟ್ಟಿದ್ದೀನಿ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಅರ್ಧ ಬೇಕಾದ್ರೆ ಹಾಕ್ಕೊಳ್ಳಿ, 1 ಫುಲ್ಲು ಬೇಕಂದ್ರೆ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು, ಬಿಸಿ ಬಿಸಿಯಾದ ಉಪ್ಪಿಟ್ಟು. ಬನ್ನಿ ನೋಡಿ. ರವೆ ಕೆಂಪಿಗೆ ಹುರಿದಿಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಉಪ್ಪಿಟ್ಟಿಗೆ ಯಾವತ್ತೂ ಜಾಸ್ತಿ ಇರಬೇಕು, ಆವಾಗಲೇ ಉಪ್ಪಿಟ್ಟು ಟೇಸ್ಟಿಯಾಗಿ ಉದ್ರಾಗಿ ಬರುತ್ತೆ. ಮುಂಚೆ ನಾನು ಸಾಸಿವೆ ಹಾಕಲ್ಲ, ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಫ್ರೈ ಆಗಬೇಕು, ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯನ್ನು ಸ್ವಲ್ಪ ಫ್ರೈ ಆದಮೇಲೆ ಉಪ್ಪಿಟ್ಟು ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ಫಸ್ಟು, ಆಮೇಲೆ ಸಾಸಿವೆ ಹಾಕಿ ಜೀರಿಗೆ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಹಾಕಿಲ್ಲ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮೆಣಸಿನ್ಕಾಯಿ ಆಗಿದೆ. ಇವಾಗ ನಾನು ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಕ್ಕಾಪಟ್ಟ ಅಂತಿದೆ. ಇವಾಗ ಕಡಲೆಬೇಳೆ ಆಗಿದೆ. ಬನ್ನಿ, ಇವಾಗ ಒಂದೊಂದು ತರಕಾರಿ ಹಾಕ್ಕೊಳ್ಳೋಣ. ಫಸ್ಟು ಕ್ಯಾಪ್ಸಿಕಮ್ ಹಾಕ್ತೀನಿ. ಕ್ಯಾಪ್ಸಿಕಮ್ 5 ನಿಮಿಷ ಚೆನ್ನಾಗಿ ಬೇಯಲಿ, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕ್ಯಾಪ್ಸಿಕಮ್ ನೋಡಿ. ಈ ಥರ ಆಗಿದೆ ಕ್ಯಾಪ್ಸಿಕಮ್ಮು. ಇವಾಗ ಈರುಳ್ಳಿ, ಟೊಮೆಟೊ ಹಾಕ್ಕೊಳ್ಳೋಣ ಬನ್ನಿ. ಈರುಳ್ಳಿ, ಟೊಮೆಟೊ ಒತ್ತಿ ಹಾಕ್ತೀನಿ. 5 ನಿಮಿಷ ಚೆನ್ನಾಗಿ, ಯಾವುದೇ ಆಗಲಿ ಹಸಿ ವಾಸನೆ ಹೋಗೋವರು 5 ನಿಮಿಷ ಚೆನ್ನಾಗಿ ಹಾಕ್ಕೊಳ್ಳಿ. ಇವಾಗ ತರಕಾರಿ ಹಾಕೋಣ ಬನ್ನಿ. ಎಲ್ಲ ತೊಳೆದು ಸೋರಾಕಿ ಇಟ್ಕೊಂಡಿದ್ದೀನಿ. ಬೀನ್ಸು, ಬೀನ್ಸು, ಕ್ಯಾರೆಟು, ಅವರೆಕಾಳು ಮಿಕ್ಸಿಗೆ ಆ್ಯಡ್ ಮಾಡ್ತೀನಿ. ಇದು ತರಕಾರಿ ಸ್ವಲ್ಪ 5 ನಿಮಿಷ ಬೇಯಲಿ. ಇವಾಗಲೇ ಸಬ್ಬಕ್ಕಿ ಸೊಪ್ಪು ಹಾಕ್ತೀನಿ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಒಟ್ಟಿಗೆ ಕಟ್ ಮಾಡಿಬಿಟ್ಟಿದ್ದೀನಿ. ನೀವು ಬೇಕಾದರೆ ಬೇರೆ ಕಟ್ ಮಾಡ್ತೀನಿ. 5 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು, ಹಸಿ ಬಟಾಣಿ, ಹಸಿ ಅವರೆಕಾಳು ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನೀವೇ ಒಮ್ಮೆ ಟ್ರೈ ಮಾಡಿ. ಹಲವಾರು ರೀತಿ ಉಪ್ಪಿಟ್ಟು ಮಾಡಿರ್ತೀರ. ಈ ರೀತಿ 5 ನಿಮಿಷ ಬೆಂದಮೇಲೆ ಉಪ್ಪು ಆ್ಯಡ್ ಮಾಡ್ತೀನಿ. ಒಂದು 5 ನಿಮಿಷ ಬೆಲೆ ತರಕಾರಿ ಬೆಂದಿದೆ. ಇವಾಗ ನೀರು ಆ್ಯಡ್ ಮಾಡೋಣ. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡಿ. ನೋಡಿ, ತರಕಾರಿ ಕುದೀತಾ ಇದೆ ಚೆನ್ನಾಗಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕಿ.
ಇವಾಗ ಅರ್ಧ ಹೋಳಿ ಮುಂದೆ ನಿಲ್ತಾ ಇದ್ದೀನಿ. ಇವಾಗ ಫೈನಲಿ ರವೆ ಹಾಕಿ ಬಿಸಿ ಬಿಸಿಯಾದ ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ರೆಡಿಯಾಗಿದೆ. ಬೇಗ ಬೇಗ ಬನ್ನಿ. ಹಸಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ, ಹಸಿ ಕಾಯಿ ತುರಿ ಇವಾಗಲೇ ಹಾಕಿ. ಕೊತ್ತಂಬರಿ ಸೊಪ್ಪು ನೋಡಿ, ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಬೇಗ ಬನ್ನಿ, ಟಿಫನ್ ಮಾಡೋಣ. ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ. ಬಿಸಿ ಬಿಸಿ ಮೊಸರು ನೋಡಿ, ಬಿಸಿ ಬಿಸಿಯಾದ ಉಪ್ಪಿಟ್ಟು ಜೊತೆಗೆ ಮನೇಲೇ ಹೆಪ್ಪಾಕಿರೋಂಥ ಗಟ್ಟಿ ಮೊಸರು, ಕೆನೆ ಮೊಸರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹಾಗೆ ಮನೇಲಿ ಉಪ್ಪಿಟ್ಟು ಮಾಡಿ. ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕಷ್ಟಪಟ್ಟು ವಿಡಿಯೋ ಮಾಡಿಡ್ತೀವಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.